ಸ್ನೇಹಿತರೆ ನಮಸ್ಕಾರ. ಎರಡನೇ ದಿನದ ಧಾರವಾಡ ಕೃಷಿ ಮೇಳಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನೋಡ್ತಾ ಇದ್ದೀರಾ, ಆದರೆ ಬೆಳಗ್ಗೆನೇ ಜನ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವತ್ತು ನಾನು ಒಂದು ಸ್ವಲ್ಪ ಸ್ಟಾಲ್ ಹಾಕಿರೋರನ್ನ ಮಾತಾಡ್ತಾ ಹೋಗ್ತಾ ಇರ್ತೀನಿ. ಸೊ ನಿಮಗೆ ಇನ್ನೂ ಹೆಚ್ಚಿನದಾಗಿ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಬಿ ಕೋಜಲ್ಗೆ ಅಂತೇಳಿ. ನಮ್ಮ ಸಂಸ್ಥೆ ಹೆಸರು ದುರ್ಗಾ ಫಾರ್ಮ್ ಆ್ಯಂಡ್ ಅಗ್ರೋ. ಪೋಸ್ಟ್ ಬಂದುಬಿಟ್ಟು ಜಗ್ಮಾಳ, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾಂ. ಮೊದಲನೇ ಬ್ರೀಡ್ ಬಂದುಬಿಟ್ಟು ಇದು ಸೋನಾಲಿ ಬ್ರೀಡು. ಇದು ಸೋನಾಲಿ, ಇದು ನಾಲ್ಕೂವರೆ ತಿಂಗಳು ಕೋಳಿ. ಇದು 4 ತಿಂಗಳಿಗೆಲ್ಲ ಕೋಳಿ ರೆಡಿ ಆಗುತ್ತೆ. ಇದು ಬಂದುಬಿಟ್ಟು ಮಾರ್ಕೆಟಲ್ಲಿ ನಿಮಗೆ ಇನ್ನು ಡಿಪೆಂಡ್ ಆನ್ ಮಾರ್ಕೆಟ್ ಸೀಸನೇಬಲ್ ರೇಟ್ ಇರ್ತೈತಿ. 180 to 280ವರೆಗೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಸೇಲ್ ಆಗುತ್ತೆ. ಇದು ನೆಕ್ಸ್ಟ್ ಬಂದು ಯಾವ ಕೋಳಿ ತಳಿ ಇದು? ಇದು ಸೋನಾಲಿ ಬ್ರೀಡ್. ಇದು ಓಕೆ, ಸೋನಾಲಿ. ಓಕೆ ಸರ್. ಇದು ಬಂದುಬಿಟ್ಟು ಡಿ ಪಿ ಕ್ರಾಸು. ಡಿ ಪಿ ಕ್ರಾಸ್ ಅಂದರೆ ಇದು ನಿಮಗೆ 70ರಿಂದ 90 ದಿನಕ್ಕೆ 1.3 to 1.5 ಎವರೇಜ್ ಬರುತ್ತೆ. ಇದು 4 kg ಫೀಡ್ ತಿಂದರೆ ನಿಮಗೆ 1.3 ಇಂದ 1.4 1300ರಿಂದ 1400 kg 4 ಟನ್ ಫೀಡ್ ತಿಂದರೆ ಬರುತ್ತೆ. ರೈತರಿಗೆ ಇದು ಒಳ್ಳೆಯ ಒಂದು ಕೋಳಿ ಬೆಳೆಯೋಕ್ಕಂದರೆ ಸ್ವಲ್ಪ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಂಪೇರ್ ಮಾಡಿದರೆ ಬೆಸ್ಟ್ ಅನ್ಕೊಳ್ಳಿ. ಬೇಗ ಸೇಲಿಂಗ್ ಕೂಡ ಮಾಡೋಕ್ಕೆ ಚೆನ್ನಾಗಿ ಬರ್ತದೆ. ಇದು ಕರ್ನಾಟಕದಾಗ ಒಳ್ಳೆ ಬೇಡಿಕೆ ಕೂಡ ಇದೆ ಇದಕ್ಕೆ. ಇದು ಬಂದುಬಿಟ್ಟು ಕಡಕ್ನಾಥ್. ಇದು ಕಡಕ್ನಾಥ್ ಮುಂಚೆ ಉದ್ಯಮವಾಗಿ ತುಂಬ ಸಾಕ್ತಿದ್ರು. ಇವಾಗ ಸ್ವಲ್ಪ ಇದ್ರದ್ದು ಮಾರ್ಕೆಟ್ ಮುಂಚೆ ಥರ ಇಲ್ಲ. ಸೊ ಮಾರ್ಕೆಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಈಗ ಯಾರು ಸಾಕ್ತಿಲ್ಲ. ಇದು ಒಳ್ಳೆ ವಿಟಮಿನ್, ಮೊಟ್ಟೆ ಮತ್ತು ಮಾಂಸ. ಸೊ ಇದ್ರ ಬಗ್ಗೆ ಗೊತ್ತಿರೋರು ಮಾತ್ರ ಇದನ್ನು ಸಾಕ್ತಿದ್ದಾರೆ, ಇದನ್ನು ಯೂಸ್ ಮಾಡ್ತಿದ್ದಾರೆ ಇವಾಗಿನ ದಿನಗಳಲ್ಲಿ. ಏನು ರೇಟ್ ಇದೆ ಸರ್ ಕೋಳಿ ಇದು? ಕೋಳಿ ಇವಾಗ ನಾವು ಮರಿಗಳನ್ನೆಲ್ಲ ಒಂದು 30 ರೂಪಾಯಿಗೆಲ್ಲ ಒಂದು ದಿನದ ಮರಿಗಳು ಕೊಡ್ತಾ ಇದ್ದೀವಿ. ತಿಂಗಳ ಮರಿ ಎಲ್ಲ 90ರಿಂದ 100 ರೂಪಾಯಿ ಕೊಡ್ತಾ ಇದ್ದೀವಿ. ಕೋಳಿಗಳನ್ನೆಲ್ಲ ಒಂದು 200 ರೂಪಾಯಿ kg ಹಂಗೆ ಇವತ್ತು ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಮೊಟ್ಟೆ ಕೂಡ 15 ರೂಪಾಯಿವರೆಗೆ ನಾವು ಮೊಟ್ಟೆ ಕೊಡ್ತೀವಿ. ಓಕೆ. ಅದೇ ರೀತಿಯಾಗಿ ಇದು ಟರ್ಕಿ ಬ್ರೀಡು. ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಮರಿ ಚಿಕ್ಕಿದೆ, ದೊಡ್ಡದಿಲ್ಲ. ನಾವು ಮರಿ ಹಾಕಿದ್ದು ಇದೆಲ್ಲ 1.5 ತಿಂಗಳದಿದೆ. ಇದು ಬಂದುಬಿಟ್ಟು ಅಮೇರಿಕನ್ ಬ್ರೀಡ್. ಇದು ಟರ್ಕಿ ಅನ್ನೋದು. ಇದನ್ನು ಸೋಕಿಗೋಸ್ಕರ ಸಾಕ್ತಾರೆ ಸ್ವಲ್ಪ ಜನ. ಇನ್ನು ಸ್ವಲ್ಪ ಜನ ಇದನ್ನು ಮಾಂಸಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇದನ್ನು ಆಲ್ಮೋಸ್ಟ್ ಆಲ್ ಕೇರಳದಲ್ಲಿ ಮತ್ತು ತಮಿಳುನಾಡು, ಇದು ಗೋವಾದಲ್ಲೆಲ್ಲ ಒಳ್ಳೆ ಡಿಮ್ಯಾಂಡ್ ಇದೆ ಇದಕ್ಕೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ, ಆದರೆ ಜಾಸ್ತಿ ಇರೋದು ಆ ಕಡೆ ಡಿಮ್ಯಾಂಡು. ಆ ಕಡೆ ಜಾಸ್ತಿ ಜನ ಸಾಕ್ತಾರೆ ಇದನ್ನೆಲ್ಲ. ಓಕೆ. ಇದು ನೆಕ್ಸ್ಟ್ ಇದು ಬಂದುಬಿಟ್ಟು ಗಿನಿ ಫೋಲ್ ಅಂತ ಹೇಳಿದ್ದು. ಈ ಗಿನಿ ಫೋಲು ಆ್ಯಕ್ಚುಲಿ ನಮ್ಮ ರೈತರು ಆಲ್ಮೋಸ್ಟ್ ಅಲ್ಲಿ ಸಾಕೋದು ಸೋಕಿಗೆ ಸಾಕ್ತಾರೆ. ಇದು ಒಂಥರ ಸೌಂಡ್ ಮಾಡ್ತಿದ್ದು. ಇದು ಒಂಥರ ಏನಂದರೆ ಯಾವುದು ಬೇರೆ ಪ್ರಾಣಿಗಳು ಬರೋಲ್ಲ, ಪಕ್ಷಿ, ಹಾವು ಈ ಥರ ಏನು ಬರೋಲ್ಲ, ಒಂದು ಸೇಫ್ಟಿ ಇರುತ್ತೆ ಅಂತೇಳಿ ಇದನ್ನು ಸಾಕ್ತಾರೆ. ಇದ್ರ ಮಾಂಸ ಕೂಡ ಯೂಸ್ ಮಾಡ್ತಾರೆ, ಮೊಟ್ಟೆ ಕೂಡ ಯೂಸ್ ಮಾಡ್ತಾರೆ. ತಮಿಳುನಾಡು ಆ ಕಡೆ ಎಲ್ಲ ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಸಾಕ್ತಾರೆ. ನಮ್ಮ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಸಾಕೋದಂದರೆ ಸೋನಾಲಿ, ಡಿ ಪಿ ಕ್ರಾಸು. ಜಾಸ್ತಿ ಮಾರ್ಕೆಟಲ್ಲಿ ಯಾವುದು ಈಸಿಯಾಗಿ ಮೂವ್ಮೆಂಟ್ ಆಗುತ್ತಲ್ಲ ಅದನ್ನು ನಮ್ಮ ಕಡೆ ಜಾಸ್ತಿ ಸಾಕೋದು. ಇವು ಬೇರೆ ಕಡೆ ಬೇರೆ ಬ್ರೀಡ್ ಎಲ್ಲ ಸಾಕೋದು ಸೋಕಿಗೋಸ್ಕರ ಮನೆಯಲ್ಲಿ 50-100 ಇಂಥವೆಲ್ಲ ಅಷ್ಟೇ ಸಾಕೋದು. ಸೊ ಟೋಟಲ್ ನಿಮ್ಮಲ್ಲಿ ಎಷ್ಟು ತಳಿ ಕೋಳಿಗಳಿದ್ದಾವೆ? ನಮ್ಮಲ್ಲಿ ಸೋನಾಲಿ ಇದೆ ಸರ್, ಮತ್ತು ಡಿ ಪಿ ಕ್ರಾಸ್ ಇದೆ. ಇವೆರಡನ್ನೇ ನಾವು ಕೊಡೋದು. ಪ್ರತಿ ವಾರ ಒಂದು 15ರಿಂದ 20 ಸಾವಿರ ಡಿ ಪಿ ಕ್ರಾಸ್ ಮರಿ ಬರುತ್ತೆ ಒಂದಿನದ್ದು. ಒಂದು 8ರಿಂದ 9 ಸಾವಿರ ಸೋನಾಲಿ ಮರಿ ಬರುತ್ತೆ. ಸೊ ಯಾರಿಗಾದ್ರೂ ರೈತರಿಗೆ ಮರಿ ಬೇಕು, ಇಲ್ಲ ಮೊಟ್ಟೆ ಬೇಕಂದ್ರೆ ಯಾವ ರೀತಿ ಸಂಪರ್ಕ ಮಾಡಬೇಕು ಸರ್? ನಮ್ಮದು ವೆಬ್ಸೈಟ್ ಕೂಡ ಇದೆ, www.durgafarmandagro.com. ಅಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡ್ಬೋದು. ಇಲ್ಲಾದರೆ ನಮ್ಮ ನಂಬರ್ ಇದೆ 9008778805. ಈ ನಂಬರಿಗೆ ಕೂಡ ಕರೆ ಮಾಡಿದರೂ ನಾವು ಸಿಗ್ತೀವಿ ಅವ್ರಿಗೆ. ಅದೇ ರೀತಿಯಾಗಿ ಪ್ರತಿ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಡೆಲಿವರಿನೂ ಕೊಡ್ತೀವಿ. ಪ್ಲಸ್ ಅವ್ರಿಗೆ ಬೈಬ್ಯಾಕ್ ಲೈಕ್ ರಿಟರ್ನ್ ಮಾರ್ಕೆಟಿಂಗ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಮಾರ್ಕೆಟಿಂಗ್ ಹುಡುಕೋ ಅವಶ್ಯಕತೆ ಇಲ್ಲ. ಬಟ್ ಏನಂದರೆ ರೇಟಿಗೆ ನಾವು ಗ್ಯಾರಂಟಿ ಇರಲ್ಲ. ಮಾರ್ಕೆಟಲ್ಲಿ ಏನು ರೇಟ್ ಹೊಡುತ್ತೆ ಆ ರೇಟಿಗೆ ನಾವು ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು. ಸುಮ್ಮನೆ ಈಗ ಬೇರೆದವರೆಲ್ಲ ಹೇಳ್ತಾರೆ ಇಷ್ಟಕ್ಕೆ ಕೋಳಿ ರೇಟ್ ಮಾರುತ್ತೆ, ಅಷ್ಟಕ್ಕೆಲ್ಲ ಮಾರಲ್ಲ. ಬಟ್ ನಾವು ಬೆಳೆಯೋ ರೀತಿ ನಾವು ಇಂಪಾರ್ಟೆಂಟು. ನಾವು ಏನು ಬೆಳಿತಿದ್ದೀವಲ್ಲ, ಬೆಳೆಯೋ ಖರ್ಚನ್ನ ಕಡಿಮೆ ಮಾಡ್ಕೊಂಡ್ರೆ ಮಾರಬೇಕಾದ್ರೆ ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಡ್ಜಸ್ಟ್ ಆಗುತ್ತೆ. ರೈತರಿಗೆ ಲಾಸ್ ಆಗೋಲ್ಲ, ಒಂದು ಒಳ್ಳೆಯ ಆದಾಯ ಇರ್ತೈತಿ. ಬಸ್ಟ್ ಒಂದು ಅದರಲ್ಲಿ ನಮ್ಮದು ಅಡ್ಜಸ್ಟ್ಮೆಂಟ್ ಆಗಿ ಮಾಡ್ಕೋಬೇಕಷ್ಟೇ. ಮಾಡ್ಕೊಂಡ್ರೆ ಚೆನ್ನಾಗಿದೆ, ಏನು ಲಾಸ್ ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದ.